ಕಲ್ಪನೆ ಮಾಡಿಕೊಳ್ಳಿ, ನೀವು ಒಂದು ಬೆಳಿಗ್ಗೆ ಎದ್ದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತೀರಿ. ಕಷ್ಟಪಟ್ಟು ದುಡಿದು ಉಳಿಸಿದ 20 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ನಿಂದ ಮಾಯವಾಗಿದೆ. ಕೇವಲ 500 ರೂಪಾಯಿ ಮಾತ್ರ ಬಾಕಿ ಇದೆ ಎಂದು ಬ್ಯಾಂಕ್ ಮ್ಯಾನೇಜರ್ ಕಿರುನಗೆಯೊಂದಿಗೆ ಹೇರುತ್ತಾನೆ. ಇದು ಟೆಕ್ನಿಕಲ್ ಎರರ್ ಇರಬಹುದು ಎಂದು ನೀವು ಅಂದುಕೊಳ್ಳುತ್ತೀರಿ. ಆದರೆ ಇದು ಕೇವಲ ಎರರ್ ಅಲ್ಲ, ಇದು ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಸ್ಥಿತ ದರೋಡೆ. ಒಬ್ಬ ಸಾಮಾನ್ಯ ರೈಲ್ವೆ ಅಕೌಂಟೆಂಟ್ ಕೈಯಲ್ಲಿ ಯಾವುದೇ ಅಧಿಕಾರವಿಲ್ಲದ ಮನುಷ್ಯ ದೇಶದ ಅತಿದೊಡ್ಡ ಬ್ಯಾಂಕಿಂಗ್ ಮಾಫಿಯಾವನ್ನು ಎದುರಿಸಲು ಸಾಧ್ಯವೇ? ಹಣದ ಈ ಮಹಾಯುದ್ಧದಲ್ಲಿ ಗೆಲ್ಲುವುದು ಯಾರು? ಈ ಸಿನಿಮಾದ ಕಥೆ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಇದು ನಿಮ್ಮ ಜೇಬಿನಲ್ಲಿರುವ ಹಣವನ್ನು ರಕ್ಷಿಸಿಕೊಳ್ಳುವ ರಹಸ್ಯ ಪಾಠ. ನಮ್ಮ ನಾಯಕ ರಾಧೇಶ್ಯಾಮ್ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ವ್ಯಕ್ತಿ. ಅವನಿಗೆ ಪ್ರತಿಯೊಂದು ರೂಪಾಯ ಬೆಲೆಯೂ ಗೊತ್ತು. ಈ ಹಠದ ಹಿಂದೆ ಇರುವುದು ಕೇವಲ ಹಣದ ವ್ಯಾಮೋಹವಲ್ಲ, ಬದಲಿಗೆ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಸಮಯವನ್ನು ಮಾರಿ ಗಳಿಸಿದ ಹಣಕ್ಕೆ ಸಿಗಬೇಕಾದ ನ್ಯಾಯ. ಅವನ ಪ್ರಾಮಾಣಿಕತೆಯೇ ಅವನ ಅತಿದೊಡ್ಡ ಶತ್ರುವಾಗುತ್ತದೆ. ಯಾವಾದ ಸಿಸ್ಟಮ್ ಅವನನ್ನು ಕಡೆಗಣಿಸುತ್ತದೋ ಆಗ ಅವನು ಒಬ್ಬ ಸೈಲೆಂಟ್ ಅಕೌಂಟೆಂಟ್ನಿಂದ ಒಬ್ಬ ಫೈನಾನ್ಷಿಯಲ್ ಡಿಟೆಕ್ಟಿವ್ ಆಗಿ ಬದಲಾಗುತ್ತಾನೆ. ಅನ್ಯಾಯದ ವಿರುದ್ಧ ಸಿಡಿದೇಳುವ ಅವನ ಈ ಪಯಣ ನಮಗೆ ವ್ಯವಹಾರದ ಮತ್ತು ಬದುಕಿನ 5 ಅತಿ ದೊಡ್ಡ ಪಾಠಗಳನ್ನು ಕಲಿಸುತ್ತದೆ. ಸಿನಿಮಾದ ಮೊದಲ ಪ್ರಮುಖ ದೃಶ್ಯದಲ್ಲಿ ರಾಧೆ ಶ್ಯಾಮ್ ತನ್ನ ಅಕೌಂಟ್ನಿಂದ ಕೇವಲ 20 ರೂಪಾಯಿ ಕಡಿತವಾಗಿರುವುದನ್ನು ಪತ್ತೆ ಹಚ್ಚುತ್ತಾನೆ. ಎಲ್ಲರೂ ಅದನ್ನು ಸಣ್ಣ ಮೊತ್ತವೆಂದು ನಿರ್ಲಕ್ಷಿಸಿದರೂ ಅವನು ಅದರ ಬೆನ್ನತ್ತುತ್ತಾನೆ. ಇಲ್ಲಿ ನಮಗೆ ಸಿಗುವ ವ್ಯವಹಾರದ ಪಾಠವೇ ಅಗ್ರಿಗೇಷನ್. ಒಂದು ಬ್ಯಾಂಕ್ 1 ಕೋಟಿ ಗ್ರಾಹಕರಿಂದ ತಲಾ 20 ರೂಪಾಯಿ ಕದ್ದರೆ ಅದು ಒಂದು ಕ್ಷಣದಲ್ಲಿ 20 ಕೋಟಿ ರೂಪಾಯಿಗಳ ಲಾಭವಾಗುತ್ತದೆ. ಬಿಸ್ನೆಸ್ನಲ್ಲಿ ಮೈಕ್ರೋ ಲೀಕೇಜ್ ಎಂಬುದು ಸೈಲೆಂಟ್ ಕಿಲ್ಲರ್ ಇದ್ದಂತೆ. ನಿಮ್ಮ ಕಂಪನಿಯಲ್ಲಿ ಅಥವಾ ವೈಯಕ್ತಿಕ ಫೈನಾನ್ಸ್ನಲ್ಲಿ ಸಣ್ಣ ಸಣ್ಣ ಅನಗತ್ಯ ವೆಚ್ಚಗಳನ್ನು ನೀವು ಗಮನಿಸದಿದ್ದರೆ ವರ್ಷದ ಕೊನೆಯಲ್ಲಿ ಅದು ದೊಡ್ಡ ಮೊತ್ತದ ನಷ್ಟಕ್ಕೆ ಕಾರಣವಾಗುತ್ತದೆ. ಉದಾಹರಣೆಗೆ, ನೀವು ಬಳಸದ OTT ಸಬ್ಸ್ಕ್ರಿಪ್ಷನ್ಗಳು ಅಥವಾ ಕ್ರೆಡಿಟ್ ಕಾರ್ಡ್ನ ವಾರ್ಷಿಕ ಹಿಡನ್ ಚಾರ್ಜ್ಗಳನ್ನು ತಕ್ಷಣವೇ ನಿಲ್ಲಿಸುವುದು ನಿಮ್ಮ ಲಾಭವನ್ನು ಹೆಚ್ಚಿಸುವ ಮೊದಲ ಹಂತ. ಎರಡನೇ ದೃಶ್ಯದಲ್ಲಿ ರಾಧೆ ಶ್ಯಾಮ್ ಬ್ಯಾಂಕ್ ಅಧಿಕಾರಿಗಳ ಮುಂದೆ ನಿಂತು ಕಠಿಣ ಪ್ರಶ್ನೆಗಳನ್ನು ಕೇಳುತ್ತಾನೆ. ಅವರು ಟೆಕ್ನಿಕಲ್ ಪದಗಳನ್ನು ಬಳಸಿ ಅವನನ್ನು ಹೆದರಿಸಲು ಪ್ರಯತ್ನಿಸುತ್ತಾರೆ. ಆದರೆ ರಾಧೆ ಶ್ಯಾಮ್ ಪ್ರತಿಯೊಂದು ಬ್ಯಾಂಕಿಂಗ್ ನಿಯಮವನ್ನು ಅಧ್ಯಯನ ಮಾಡಿರುತ್ತಾನೆ. ಇಲ್ಲಿನ ಪಾಠವೆಂದರೆ ಇನ್ಫಾರ್ಮೇಷನ್ ಆಸ್ ಸಮತೋಲನ. ವ್ಯವಹಾರದಲ್ಲಿ ಯಾರು ಹೆಚ್ಚು ಮಾಹಿತಿ ಹೊಂದಿರುತ್ತಾರೋ ಅವರು ಗೆಲ್ಲುತ್ತಾರೆ. ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡುವಾಗ ಅಥವಾ ಬ್ಯಾಂಕ್ ಲೋನ್ ತೆಗೆದುಕೊಳ್ಳುವಾಗ ಅಲ್ಲಿನ ಫೈನ್ ಪ್ರಿಂಟ್ ಅಥವಾ ಸಣ್ಣ ಅಕ್ಷರಗಳಲ್ಲಿರುವ ನಿಯಮಗಳನ್ನು ಓದದಿದ್ದರೆ ನೀವು ಮೋಸ ಹೋಗುವುದು ಖಚಿತ. ನಿಜ ಜೀವನದಲ್ಲಿಯೂ ಅಷ್ಟೇ. ನೀವು ಹೂಡಿಕೆ ಮಾಡುವ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಓದುವ ಕಲೆ ರೂಢಿಸಿಕೊಂಡರೆ ನಿಮ್ಮನ್ನು ಯಾರೂ ವಂಚಿಸಲು ಸಾಧ್ಯವಿಲ್ಲ. ಕಥೆಯ ಮಧ್ಯಭಾಗದಲ್ಲಿ ಒಂದು ರೋಚಕ ತಿರುವು ಬರುತ್ತದೆ. ಶತ್ರುಗಳು ರಾಧೆ ಶ್ಯಾಮ್ಗೆ 50 ಕೋಟಿ ರೂಪಾಯಿಗಳ ಲಂಚದ ಆಮಿಷ ಒಡ್ಡುತ್ತಾರೆ. ಈ ಹೋರಾಟ ಬಿಡು, ರಾಜನಂತೆ ಬದುಕು ಎನ್ನುತ್ತಾರೆ. ಆದರೆ ಅವನು ಅದನ್ನು ನಿರಾಕರಿಸುತ್ತಾನೆ. ಇಲ್ಲಿ ನಮಗೆ ಸಿಗುವ ಪಾಠ ಲಾಂಗ್ ಟರ್ಮ್ ಬ್ರ್ಯಾಂಡ್ ವ್ಯಾಲ್ಯೂ. ಬಿಸ್ನೆಸ್ನಲ್ಲಿ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ತತ್ವಗಳನ್ನು ಬಿಟ್ಟುಕೊಟ್ಟರೆ ಭವಿಷ್ಯದಲ್ಲಿ ಆ ಕಂಪನಿ ಪತನವಾಗುವುದು ಖಂಡಿತ. ಕ್ರೆಡಿಬಿಲಿಟಿ ಅಥವಾ ವಿಶ್ವಾಸಾರ್ಹತೆ ಎಂಬುದು 1000 ಕೋಟಿ ರೂಪಾಯಿಗಳಿಗಿಂತಲೂ ಮೌಲ್ಯಯುತವಾದುದು. ಉದಾಹರಣೆಗೆ, ಟಾಟಾ ಗ್ರೂಪ್ನಂತಹ ಸಂಸ್ಥೆಗಳು ಇಂದಿಗೂ ಯಶಸ್ವಿಯಾಗಿರುವುದು ಅವರ ಪ್ರಾಮಾಣಿಕವಾಗಿರುವುದು ಅವರ ಪ್ರಾಮಾಣಿಕತೆಯಿಂದಾಗಿ. ಜನರು ನಿಮ್ಮನ್ನು ನಂಬಿದರೆ ಅವರು ನಿಮ್ಮ ಜೊತೆ ವ್ಯವಹಾರ ಮಾಡಲು ಸಿದ್ಧರಿರುತ್ತಾರೆ. ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ರಾಧೆ ಶ್ಯಾಮ್ ಇಡೀ ದೇಶದ ಮುಂದೆ ಬ್ಯಾಂಕಿಂಗ್ ಹಗರಣದ ಹಿಸಾಬ್ ನೀಡ್ತಾನೆ. ಸತ್ಯವು ಹೊರಬಂದಾಗ ಅತಿ ದೊಡ್ಡ ಕಾರ್ಪೊರೇಟ್ ತಲೆಗಳು ಉರುಳುತ್ತವೆ. ಇಲ್ಲಿನ ಪಾಠ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ. ಯಾವುದೇ ಸಿಸ್ಟಮ್ ಪಾರದರ್ಶಕವಾಗಿಲ್ಲದಿದ್ದರೆ ಅಲ್ಲಿ ಭ್ರಷ್ಟಾಚಾರ ಬೆಳೆಯುತ್ತದೆ. ಬಿಸ್ನೆಸ್ನಲ್ಲಿ ಆಡಿಟಿಂಗ್ ಎಂಬುದು ಕೇವಲ ತೆರಿಗೆ ಪಾವತಿಸಲು ಮಾತ್ರವಲ್ಲ, ಅದು ನಿಮ್ಮ ಸಂಸ್ಥೆಯ ಆರೋಗ್ಯವನ್ನು ಸುಧಾರಿಸಲು ಇರುವ ಸಾಧನ. ನೀವು ಮಾಡುವ ಪ್ರತಿಯೊಂದು ವ್ಯವಹಾರದಲ್ಲೂ ಹೊಣೆಗಾರಿಕೆ ಇರಬೇಕು. ಯಾರು ಲೆಕ್ಕಕ್ಕೆ ಹೆದರುತ್ತಾರೋ ಅವರು ಮಾತ್ರ ಮೋಸ ಮಾಡುತ್ತಾರೆ. ಯಾರು ಲೆಕ್ಕ ನೀಡಲು ಸಿದ್ಧರಿರುತ್ತಾರೋ ಅವರು ನಾಯಕತ್ವ ಬೆಳೆಸುತ್ತಾರೆ. ರಾಧೆ ಶ್ಯಾಮ್ ತನ್ನ ಬುದ್ಧಿವಂತಿಕೆಯಿಂದ ಯಶಸ್ಸಿನ ಉತ್ತುಂಗಕ್ಕೇರುತ್ತಾನೆ. ಆದರೆ ಈ ಪಯಣ ಸುಲಭವಾಗಿರಲಿಲ್ಲ. ಶತ್ರುಗಳು ಅವನ ಮೇಲೆ ದೈಹಿಕ ಹಲ್ಲೆ ಮಾಡುತ್ತಾರೆ. ಅವನ ಕುಟುಂಬವನ್ನು ಬೀದಿಗೆ ತರುತ್ತಾರೆ. ಅವನ ಅತಿ ದೊಡ್ಡ ಸೋಲೆಂದರೆ ಸಿಸ್ಟಮ್ನ ಕ್ರೌರ್ಯವನ್ನು ಸರಿಯಾಗಿ ಅಂದಾಜಿಸದಿರುವುದು. ಈ ಸೋಲಿನಿಂದ ಅವನು ಕಲಿಯುತ್ತಾನೆ, ಕೇವಲ ಸತ್ಯದ ಜೊತೆಗಿದ್ದರೆ ಸಾಲದು. ಶತ್ರುವಿನ ಪ್ರತಿಯೊಂದು ನಡೆಯನ್ನು ಮೊದಲೇ ಊಹಿಸುವ ಸ್ಟ್ರಾಟಜಿ ಇರಬೇಕು. ಹತಾಶೆಯ ಮಡುವಿನಿಂದ ಅವನು ಮತ್ತೆ ಎದ್ದು ನಿಲ್ಲುವ ರೀತಿ ಪ್ರತಿಯೊಬ್ಬ ಉದ್ಯಮಿಗೂ ಸ್ಫೂರ್ತಿದಾಯಕ. ಗೆಳೆಯರೇ, ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಯೊಂದು ಪೈಸೆಯೂ ನಿಮ್ಮ ಬೆವರಿನ ಹನಿ. ಅದಕ್ಕೆ ಗೌರವ ನೀಡಿ, ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮತ್ತು ಸದಾ ಪ್ರಶ್ನಿಸುವ ಗುಣ ಬೆಳೆಸಿಕೊಳ್ಳಿ.
ಈ ವಿಡಿಯೋ ನಿಮಗೆ ಹಣದ ಬಗ್ಗೆ ಹೊಸ ದೃಷ್ಟಿಕೋನ ನೀಡಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೆನಪಿಡಿ, ಸರಿಯಾದ ಹಿಸಾಬ್ ಮಾತ್ರ ಸರಿಯಾದ ಭವಿಷ್ಯವನ್ನು ಕಟ್ಟಬಲ್ಲದು.